ಇರೋ ಇದಕ್ಕ ಸರ್ ಬನ್ನಿ ಸರ್. ಮಾಜಿ ಸಂಸದರಾದ ಪ್ರತಾಪ್ ಸಿಂಹರವರು ಮಾನಸಿಕ ಅಸ್ವಸ್ಥರಾಗಿದ್ದಾರೆ. ಒಂದು ಕಡೆ ಅವ್ರನ್ನ ಪಕ್ಷದಿಂದ ಏನೋ ಒಂದು ಸಂಸದರಾಗಿದ್ದರು, ಹಾಲಿ ಸಂಸದರಾಗಿದ್ದರು, ಅವ್ರನ್ನ ಪಕ್ಷದಿಂದ ಸಂಸದರಾಗಿ ದೂರ ಇಡ್ತಕ್ಕಂಥ ಕೆಲಸವನ್ನು ಮೊದಲಿಗೆ ಮಾಡಿದ್ದಾರೆ. ಮತ್ತು ಇವರು ರಾಜ್ಯಾದ್ಯಂತ ರಾಜ್ಯ ಅಧ್ಯಕ್ಷರಾದ BJP ಅಧ್ಯಕ್ಷರಾದ ವಿಜಯೇಂದ್ರ ಅವ್ರ ಮೇಲೆ ಪಿತೂರಿನ ಮಾಡ್ತಾಯಿದ್ದಾರೆ. ಇದೆಲ್ಲ ನೋಡ್ತಾ ನಾವು ಹೇಳ್ತೀವಿ, ಪ್ರತಾಪ್ ಸಿಂಹ ಅವರು ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ. ಕೂಡಲೇ ಅವರು ನಿಮ್ಹಾನ್ಸ್ ಹಾಸ್ಪಿಟ್ಲಲ್ಲಿ ಒಂದು ಚಿಕಿತ್ಸೆಯನ್ನು ಪಡ್ಕೋಬೇಕು ಅಂತ ಮೊದಲನೇದಾಗಿ ಹೇಳ್ತೀನಿ. ಯಾಕೆ ಅಂದರೆ ನೀವು ನೋಡ್ತಾ ಇದ್ದೀರಾ, ಕಳೆದ ಒಂದು 3-4 ದಿನದಿಂದ ಏನೋ ಒಂದು ಈ ಸುರೇಶ್ ಅಲಿಯಾಸ್ ಪಾಂಡುರಂಗ ಅನ್ನೋ ಪುಂಡ ಇವನು ಬಂದು ಪ್ರತಾಪ್ ಸಿಂಹ ಅವರ ಸಹಚರ. ಪ್ರತಾಪ್ ಸಿಂಹ ಅವರೇ ಈ ಒಂದು ಪುಂಡನಿಗೆ ಒಂದು ಪ್ರಚೋದನೆಯನ್ನು ನೀಡಿ ಈ ಒಂದು ಪೋಸ್ಟನ್ನು ಹಾಕೋದ್ರ ಮುಖಾಂತರ ಮೈಸೂರಿನ ಜನತೆ ಶಾಂತಿ ಹಾಗೂ ನೆಮ್ಮದಿಯಿಂದ ಇರೋದನ್ನ ಹಾಳು ಮಾಡಿದ್ದಾರೆ ಮೊದಲನೇದಾಗಿ. ಮತ್ತು ಪ್ರತಾಪ್ ಸಿಂಹ ಅವರು ಇದೆಲ್ಲ ಮಗುನು ಗಿಂಡಿ ತೊಟ್ಲೂ ತೂಗ ಅಂತ ಕೆಲಸನ ಮಾಡಿದ್ದಾರೆ ಮೊನ್ನೆ. ಏನ್ರಿ ಪ್ರತಾಪ್ ಸಿಂಹ ಅವರೇ, ನೀವು ಮುಸಲ್ಮಾನರಿಗೆ ಟಿಪ್ಪುವಿನ ಸಂತತಿ ಅಂತ ಹೇಳ್ತೀರಾ. ನೀವು ಯಾವ ಸಂತತಿ ಸ್ವಾಮಿ? ನೀವೇನು ಬ್ರಿಟಿಷರು ಸಂತತಿನ ನೀವು? ಹೇಳಿ, ಉತ್ತರ ಕೊಡಿ ಪ್ರತಾಪ್ ಸಿಂಹ ಅವರೇ. ಶಾಂತಿ ಮತ್ತು ನೆಮ್ಮದಿಯಿಂದ ಇರೋಂಥ ಮೈಸೂರನ್ನ ಯಾಕೆ ಹಾಳು ಮಾಡೋಕ್ಕೆ ಹೋಗ್ತಾ ಇದ್ದೀರಾ ನೀವು? ಇದೆಲ್ಲ ನಿಮ್ಮದೇ ಪಿತೂರಿ. ಇದರಿಂದ ನಿಮ್ಮ ದೊಡ್ಡ ಹುನ್ನಾರ ಇದೆ, ದೊಡ್ಡ ಕೈವಾಡ ಇದೆ ಅಂತ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಸರ್, ದೂರು ಕೊಟ್ಟಿರೋದ್ರಲ್ಲಿ ನಿಮಗೆ ಒಂದು ಕಾಪಿ ಕೊಡ್ತೀನಿ. ಅದು ಯಾಕಂದರೆ ಈಗ ಸುರೇಶ್ ಅನ್ನೋ ಪುಂಡ ಸರ್ ಬಂದು ಪ್ರತಾಪ್ ಸಿಂಹ ಅವ್ರ ಸಹಚರ. ನಿನ್ನೆ ನಮ್ಮ ಕಾಂಗ್ರೆಸ್ ವಕ್ತಾರರಾದ ಲಕ್ಷ್ಮಣ್ ಅವರು ಅದನ್ನು ಬಿಡುಗಡೆ ಮಾಡಿದ್ದಾರೆ. RSSದು ಚಡ್ಡಿ ಹಾಕ್ಕೊಂಡು ಟೋಪಿ ಹಾಕ್ಕೊಂಡು ಅವ್ರದ್ದು ಒಂದು ಶಾಖೆದು ಏನೋ ನಡೆಸ್ತಾರಲ್ಲ, ಇದರಲ್ಲಿ ಅವರು ಭಾಗಿಯಾಗಿರೋದನ್ನ ನಿನ್ನೆ ಬಿಡುಗಡೆ ಮಾಡಿದ್ದಾರೆ. ಹೀಗಾಗಿ ಪ್ರತಾಪ್ ಸಿಂಹ ಅವ್ರಿಗೆ ನಾನು ನೇರವಾಗಿ ಆರೋಪನ ಮಾಡ್ತಾಯಿದ್ದೀನಿ. ಇದರಲ್ಲಿ ಪ್ರತಾಪ್ ಸಿಂಹ ಅವ್ರದ್ದು ಪಿತೂರಿ ಇದೆ. ದಯವಿಟ್ಟು ನಾನು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತೀನಿ, ಮೊದಲು ಈ ಒಬ್ಬ ಪುಂಡನಿಗೆ ಮತ್ತು ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವ್ರಿಗೆ ವಿಚಾರಣೆನ ಮಾಡಿ ಇದರಿಂದ ಏನು ಹುನ್ನಾರ ಇದೆ ಅದನ್ನು ದಯವಿಟ್ಟು ಜನಗಳಿಗೆ ತಿಳಿಸೋಂಥ ಕೆಲಸನ ನೀವು ಮಾಡಿ. ಮತ್ತು ಪ್ರತಾಪ್ ಸಿಂಹ ಅವರು ಮೊನ್ನೆ ಮಾಧ್ಯಮದವರು ನೀವು ಅಶೋಕ್ ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ನೀವು ಪ್ರಶ್ನೆ ಮಾಡ್ತೀರಾ, ಯಾರ ಬಗ್ಗೆ? ಸುರೇಶ್ ಅಲಿಯಾಸ್ ಪಾಂಡುರಂಗ ಅವ್ರು ಯಾರು, ಏನು ಅವ್ರ ಹಿನ್ನೆಲೆ ಏನು ಅಂತ ನೀವು ಇಲ್ಲದೇ ಜಾಗದಲ್ಲಿ ಪ್ರಶ್ನೆನ ಮಾಡ್ತೀರಾ. ಆಗ ಈ ಪ್ರತಾಪ್ ಸಿಂಹ ಅವರು ಏನು ಮಾಡ್ತಾರೆ, ಅವ್ರ ಕಿವಿಲಿ ಏನೋ ಊದ್ತಾರೆ ಗೌಪ್ಯವಾಗಿ. ಅದು ವಿಚಾರ ಏನು ಹೇಳಿದ್ರಿ, ಅದು ನಮಗೆ ಮಾಧ್ಯಮ ಮುಖಾಂತರ ಅದು ಹೊರಗೆ ಬರಬೇಕು. ಯಾಕಂದರೆ ನೀವು ಮಗುನ ಚೂಟೋದು ತೊಟ್ಲು ತೂಗೋದು ಇದನ್ನು ಮಾಡಬೇಡಿ ದಯವಿಟ್ಟು ಪ್ರತಾಪ್ ಸಿಂಹ ಅವರೇ. ಮತ್ತು ಈಗ ಒಂದು ವಿಚಾರ ಸರ್, ನಾನು ಮಾಧ್ಯಮದ ಮುಖಾಂತರ ನಾನು ಪ್ರಶ್ನೆ ಮಾಡ್ತೀನಿ. ಈಗ ಕೋವಿಡ್ ಇತ್ತು ಸರ್, ಕೋವಿಡ್ ಸಂದರ್ಭದಲ್ಲಿ ಇದೇ ಅಶೋಕ್ ಅವರು ಕಂದಾಯ ಸಚಿವರಾಗಿದ್ದರು, ಮತ್ತು ಈ ಪ್ರತಾಪ್ ಸಿಂಹ ಅವರು ಸಂಸದರಾಗಿದ್ದರು. ಕೋವಿಡ್ ಸಂದರ್ಭದಲ್ಲಿ ಇವರು ಡಬಲ್ ಮಾಸ್ಕ್ ಹಾಕ್ಕೊಂಡು ಮನೇಲಿ ಮಲಗಿದ್ರು. ಮತ್ತು ಈ ಮೆಡಿಕಲ್ಲು ಬೆಡ್ ಬ್ಲಾಕಿಂಗ್ ದಂಧೆ, ಬೇರೆ ಔಷಧಿಗಳ ದಂಧೆ ಎಲ್ಲ ಮಾಡಿಕೊಂಡು ಇವರು, ಅದೆಲ್ಲ ನಿಮಗೆ ಮಾಧ್ಯಮದವ್ರಿಗೆ ಗೊತ್ತು ಏನೇನು ಮಾಡಿದ್ದಾರೆ ಇವರು ಅಂತ. ಪ್ರವಾಹ ಆಯಿತು ಮೈಸೂರಲ್ಲಿ, ಆಗ ಇವ್ರು ಯಾರೂ ಬರಲಿಲ್ಲ. ಈಗ ಮೈಸೂರಲ್ಲಿ ಏನೋ ಇವ್ರು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಮತ್ತು ಇಲ್ಲಿ ಶಾಂತಿ ನೆಮ್ಮದಿನ ಹಾಳು ಮಾಡೋಕ್ಕೆ 1 ಅವರಲ್ಲಿ ಇವರು ಬೆಂಗಳೂರಿಂದ ಮೈಸೂರಿಗೆ ಬರ್ತಾರೆ ಸರ್, ಮಾನ್ಯ ವಿರೋಧ ಪಕ್ಷದ ನಾಯಕರು. ಈಗೇನೆಂದರೆ ಪ್ರತಾಪ್ ಸಿಂಹ ಅವರು ಈ ವಿರೋಧ ಪಕ್ಷದ ನಾಯಕರಿಗೆ ಏನಂದರೆ ಅವರು ಈ ಶ್ಯಾಡೋ ಆಫ್ CM ಅಂತ ಹೇಳ್ತಾರೆ. ಬಟ್ ಈ ಪ್ರತಾಪ್ ಸಿಂಹ ಅವರು ಅಶೋಕ್ ಅವ್ರನ್ನ ಜೋಕರಾಗಿ ಮಾಡಿಬಿಟ್ಟಿದ್ದಾರೆ ಮೊನ್ನೆ. ಹಾಗಾಗಿ ದಯವಿಟ್ಟು ನಾನು ಪೊಲೀಸ್ ಇಲಾಖೆಯಲ್ಲಿ ಆಗ್ರಹ ಮಾಡ್ತೀನಿ, ಪ್ರತಾಪ್ ಸಿಂಹ ಅವ್ರ ಮೇಲೆ ಕೂಡಲೇ ಕ್ರಮನ ಕೈಗೊಳ್ಳಬೇಕು. ಮತ್ತು ಇದೇನು ಈ ಗಲಭೆಗೆ ಮೇನ್ ಕಾರಣಕರ್ತ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ತನಿಖೆ ಮಾಡಿ ಕೂಲಂಕುಷವಾಗಿ ಅವ್ರ ವಿರುದ್ಧ ಏನೇನು ಇದೆ ಅದನ್ನೆಲ್ಲ ತೆಗಿಬೇಕು ಹೊರಗಡೆ ಅಂತ ನಾನು ಆಗ್ರಹ ಮಾಡ್ತೀನಿ ಸರ್. ಉದಯಗಿರಿ ಠಾಣೆ ಮುಂದೆ ಅದು ಅನ್ಫಾರ್ಚುನೇಟ್ಲಿ ಅದು ಆಗಬಾರ್ದಿತ್ತು, ಅದಾಗಿದೆ. ಆದರೂ ಆ ಘಟನೆ ಆದ ನಂತರ
ಬೆಳಗ್ಗೆ ಇದನ್ನು ಎಲ್ಲ ಪೊಲೀಸವ್ರು ಕಂಟ್ರೋಲ್ ಮಾಡಾದ್ಮೇಲೆ ಎಲ್ಲ ಲೋಕಲ್ ಲೀಡರ್ಸ್ ಎಲ್ಲ ಮುಸ್ಲಿಂ ಲೀಡರ್ಸ್ ಎಲ್ಲರೂ ಇದನ್ನು ಕಂಟ್ರೋಲ್ ಮಾಡಾದ್ಮೇಲೆ ಏನು ಪ್ರತಾಪ್ ಸಿಂಹ ಅವರು ಮತ್ತು BJP ನಾಯಕರುಗಳು ಈ ಕ್ಷೇತ್ರಕ್ಕೆ ಉದಯಗಿರಿ ಠಾಣೆಗೆ ಬಂದು ಈ ಕ್ಷೇತ್ರ ವ್ಯಾಪ್ತಿಗೆ ಬಂದು ಏನು ಅವ್ರು ಪ್ರಚೋದನೆ ಕೊಡೋದು ಕೆಲಸ ಮಾಡಿದ್ದಾರೆ ಅದನ್ನು ತಡೆಯೋಕ್ಕೆ ಅವತ್ತೇ ಲಕ್ಷ್ಮಣ್ ಸರ್ ಅವರು ಬಂದು ಒಂದು ದೂರನ್ನು ಕೊಟ್ಟಿದ್ದರು. ಜೊತೆಗೆ ಈ ಸುರೇಶ್ ಅಲಿಯಾಸ್ ಪಾಂಡುರಂಗ ಅಂತ ಏನು ಹೆಸರು ಅವ್ರು ಇದ್ದಾರೆ, ಅವರು ಕಂಪ್ಲೀಟ್ಲಿ ಪ್ರತಾಪ್ ಸಿಂಹ ಅವರ ಫ್ರೆಂಡ್, ಅವರ ಶಿಷ್ಯ ಅಂತ ಎಲ್ಲ ಕಡೆ ಗೊತ್ತಿದೆ ಮತ್ತು ಎಲ್ಲರಿಗೂ ಗೊತ್ತಾಗಿರೋದು ವಿಚಾರ. ಮತ್ತು ನಿಮ್ಮ ಮಾಧ್ಯಮದಲ್ಲೂ ಅವತ್ತು ಅಶೋಕ್ಗೆ ಅವ್ರ ಬಗ್ಗೆ ಗೊತ್ತೇ ಇಲ್ಲ. ಅವತ್ತೇನೋ ನಿಮ್ಮ ಮಾಧ್ಯಮದಿಂದ ಅವ್ರು ಕೇಳಿದಾಗ ಅವ್ರೇನೋ ಅವ್ರ ಕಿವಿಯಲ್ಲಿ ಅವ್ರ ಬಗ್ಗೆ ಹೇಳ್ಕೊಡ್ತವ್ರೆ. ಅದಕ್ಕೆ ಅರ್ಥ ಏನಂದರೆ ಅವ್ರು ಕಂಪ್ಲೀಟ್ಲಿ ಸುರೇಶ್ ಅಲಿಯಾಸ್ ಪಾಂಡುರಂಗ ಅಂತ ಹೆಸರಿರೋರು ಯಾರಿದ್ದಾರೆ, ಯಾರು ಇದನ್ನು ಶುರು ಮಾಡಿದ್ದಾರೆ, ಅವರು ಪ್ರತಾಪ್ ಸಿಂಹ ಅವರ ಶಿಷ್ಯ ಅಂತ ಎಲ್ಲರಿಗೂ ಗೊತ್ತಿದೆ. ಮತ್ತು ಅದರಾದ ನಂತರ ಅವರು ಬಂದು ಇಲ್ಲೇನು ಪ್ರಚೋದನೆ ಮಾಡಿದ್ದಾರೆ ಅದು ಎಲ್ಲರಿಗೂ ಅರ್ಥ ಆಗಿದೆ ವಿಚಾರ. ಈ ವಿಚಾರದಲ್ಲಿ ನಾವು ಎಲ್ಲ ಲಕ್ಷ್ಮಣ್ ಅವರು ಇದ್ರ ಬಗ್ಗೆ ಎಲ್ಲ ನೆನ್ನೆ ಮಾಧ್ಯಮ ಪ್ರೆಸ್ ಮೀಟ್ ಮಾಡಿ ಎಲ್ಲ ಡಾಕ್ಯುಮೆಂಟ್ ಜೊತೆಗೆ ಇಟ್ಟಿದ್ದಾರೆ. ಇವತ್ತು ನಾವು ನಮ್ಮ ದೀಪಕ್ ಶಿವಣ್ಣ ಅವರು, ವಿನೋದ್ ಅವರು, ನಮ್ಮ ಪ್ರತಾಪ್ ಅವರು ಎಲ್ಲರೂ ಉದಯಗಿರಿ ಠಾಣೆಗೆ ಬಂದು ನಾವು ಇದ್ರ ಮೇಲೆ ಒಂದು ಇನ್ಕ್ವೈರಿ ಆಗಬೇಕು, ಅವ್ರ ಮೇಲೆ ಪ್ರತಾಪ್ ಸಿಂಹ ಅನ್ನೋವ್ರ ಮೇಲೆ ಒಂದು FIR ಆಗಬೇಕು ಅಂತ ಒಂದು ದೂರು ದಾಖಲೆ ಮಾಡೋಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಮತ್ತು ಪೊಲೀಸ್ ಇನ್ಸ್ಪೆಕ್ಟ್ರ್ ಅವ್ರಿಗೂ ಕೇಳ್ಕೊಂಡಿದ್ದೀವಿ. ಅವ್ರು ಏನು ಇದು ಎಲ್ಲಿಂದ ಶುರು ಆಯಿತು, ಆ ಸುರೇಶ್ ಅಣ್ಣ ಅಲಿಯಾಸ್ ಪಾಂಡುರಂಗ ಅಂತ ಯಾರು ಇದ್ದಾರೆ ಇವ್ರಿಗೆ ಬ್ಯಾಕ್ಗ್ರೌಂಡ್ ಯಾರು, ಇದನ್ನು ಅವ್ರಿಗೆ ಮಾಡೋಕ್ಕೆ ಹೇಳೋರು ಯಾರು, ಇದನ್ನು ಒಂದು ಬಂಪರ್ ಪರೀಕ್ಷೆ ಮಾಡಿ ಅದ್ರ ಮೇಲೆ ಒಂದು ಇನ್ಕ್ವೈರಿ ಮಾಡಿಬಿಟ್ಟು ಪ್ರತಾಪ್ ಸಿಂಹ ಅನ್ನೋರ ಮೇಲೆ ಕಂಪ್ಲೇಂಟ್ ಒಂದು FIR ಲಾಂಚ್ ಮಾಡಬೇಕು ಅಂತ ನಾವು ಪೊಲೀಸವ್ರಿಗೆ ಆಗ್ರಹ ಮಾಡ್ಕೊಂಡಿದ್ದೀವಿ. ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಆಗ್ರಹ ಇದ್ರ ಬಗ್ಗೆ ಒಂದು ತನಿಖೆ ಆಗಿಸಿ ಅಂತ ನಾವು ಕೇಳ್ಕೊಂಡಿದ್ದೀವಿ. ಮತ್ತು ನಮ್ಮ ಶಾಸಕರಾದ ತನ್ವೀರ್ ಸೇಠ್ ಸರ್ ಅವ್ರಿಗೂ ಇದ್ರ ಬಗ್ಗೆ ನಾವು ಕೇಳ್ಕೊಂಡಿದ್ದೀವಿ. ಮತ್ತು ಜೊತೆಗೆ ಇನ್ನೋಸೆಂಟ್ಸ್ ಯಾರ್ಯಾರಿದ್ದಾರೆ